ಓಂ ಭೂಮ್ನಃ ಕೃತೋಜ್ಜಾಯಸ್ತ್ವಂ ತಥಾಚ ದರ್ಶಯತಿ ಓಂ ಅಂತ 3ನೇ ಅಧ್ಯಾಯದ 3ನೇ ಪಾದದ 59ನೇ ಸೂತ್ರ. ಅದಕ್ಕೆ ಏನು ಹಿನ್ನೆಲೆ ಅಂತ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು 72ನೇ ಗದ್ಯ ಭಾಗದಲ್ಲಿ ನಮಗೆ ತಿಳಿಸ್ತಾರೆ. ಯದಪಿ ಪ್ರಿಯಶಿರಸ್ತ್ವಾದಿವತ್ ಯೋ ವೈ ಭೂಮಾ ಇತಿ ಶ್ರುತಂ ನಿರತಿಶಯತ್ವ ಅಪರಪರ್ಯಾಯಂ ಭೂಮತ್ವಮಪಿ ಸರ್ವಪ್ರಾಪ್ಯಂ ನೇತಿ ಸರ್ವೋಪಾಸ್ಯಮಿತಿ ಪ್ರಾಪ್ತೆ ಸರ್ವೋಪಾಸ್ಯಮೇವ ಇತಿ ವಕ್ತುಂ ಭೂಮ್ನಃ ಕೃತೋಜ್ಜಾಯಸ್ತ್ವಂ ಅನ್ನುವಂಥ ಸೂತ್ರ ಹೊರಟಿದೆ. ಇಲ್ಲಿ ಹಿಂದೆ ಪ್ರಿಯಶಿರಸ್ತ್ವದ ಬಗ್ಗೆ ಬಂದಿದೆ. ಆ ಪ್ರಿಯಶಿರಸ್ತ್ವವನ್ನು ಎಲ್ಲರೂ ಕೂಡ ಉಪಾಸನೆ ಮಾಡಬಾರದು ಅಂತ ಹೇಳಿದ್ದಾರೆ. ಆ ಪ್ರಿಯಶಿರಸ್ತ್ವವನ್ನು ಎಲ್ಲರೂ ಉಪಾಸನೆ ಮಾಡಬಾರ್ದು, ದೇವತೆಗಳು ಮಾತ್ರ ಉಪಾಸನೆ ಮಾಡಬೇಕು ಅಂತ ಹಿಂದೆ ಬಂದಿದೆ. ಅದನ್ನೇ ಕೇಳಿದವರಿಗೆ ಏನು ಅನಿಸ್ತದೆ ಅಂದ್ರೆ, ಈ ಭೂಮತ್ವ ಗುಣವೂ ಕೂಡ ಸರ್ವರಿಗೂ ಪ್ರಾಪ್ಯ ಏನಲ್ಲ, ಆದ್ರಿಂದ ಅದು ಸರ್ವರಿಂದಲೂ ಉಪಾಸ್ಯ ಅಲ್ಲ ಅನ್ನುವಂಥ ಒಂದು ಪ್ರಶ್ನೆ ಬರ್ತದೆ. ಅದು ಎಲ್ಲಿ ಬಂದಿದೆ ಅಂದ್ರೆ ಯೋ ವೈ ಭೂಮಾ ತತ್ಸುಖಂ ಅಂತ, ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದಿರುವಂಥ ವಿಷಯ. ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಂ ಅಸ್ತಿ. ಯೋ ವೈ ಭೂಮಾ, ಯಾರು ಭಗವಂತ ಗುಣಪೂರ್ಣನಾಗಿದ್ದಾನೋ ಅವನೇ ಸುಖಂ, ಅವನೇ ಸುಖಪೂರ್ಣನೂ ಆಗಿದ್ದಾನೆ. ನ ಅಲ್ಪೇ ಸುಖಮಸ್ತಿ, ಅಪೂರ್ಣರಾದವರಲ್ಲಿ ಪೂರ್ಣವಾದ ಸುಖ ಇಲ್ಲ ಅಂತ ಹೀಗೆಲ್ಲ ವರ್ಣನೆ ಬಂದಿದೆ. ಆದ್ದರಿಂದ ಆ ಯೋವೈ ಭೂಮಾ ಇತಿ ಶ್ರುತಂ, ಹೀಗೆ ವೇದವಾಕ್ಯದಲ್ಲಿ ಕೇಳಲ್ಪಟ್ಟಂಥ ಏನು ಭೂಮತ್ವ ಇದೆ, ಭೂಮತ್ವ ಅಂದ್ರೆ ನಿರತಿಶಯತ್ವ ಅಪರ ಪರ್ಯಾಯ, ಇನ್ನ ಅವನನ್ನು ಮೀರಿಸಿ ಮಿಗಿಲಾದಂಥ ನಿರತಿಶಯತ್ವ ಅಂತ ಅನ್ನೋದು ಇಲ್ಲವೇ ಇಲ್ಲ ಅಂತ ಏನು ಕಂಡು ಬರ್ತದಲ್ಲ, ಆ ನಿರತಿಶಯತ್ವ ಅಂದ್ರೂ ಭೂಮತ್ವ ಅಂದ್ರೂ ಒಂದೇ, ಪರ್ಯಾಯ ಪದಗಳವೆರಡೂ ಕೂಡ. ಅದು ಕೂಡ ಸರ್ವಪ್ರಾಪ್ಯಂನ, ಎಲ್ಲರೂ ಕೂಡ ಆ ಭೂಮತ್ವವನ್ನು ಪಡೆಯೋದು ಸಾಧ್ಯ ಇಲ್ಲ ಅಂತ ಅನ್ನೋದು ನಮ್ಗೆಲ್ರಿಗೂ ಮನವರಿಕೆನೇ ಆಗಿದೆ. ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ನಿರತಿಶಯತ್ವಂನ, ಆದ್ರಿಂದ ನ ಸರ್ವೋಪಾಸ್ಯಂ, ಎಲ್ಲರೂ ಕೂಡ ಭೂಮತ್ವ ಗುಣವನ್ನು ಉಪಾಸನೆ ಮಾಡುವುದು ಕೂಡ ಬೇಡ. ಇತಿ ಪ್ರಾಪ್ತೆ, ಹೀಗೆ ಬಂದಾಗ ಅದಕ್ಕೆ ಉತ್ತರ ರೂಪವಾಗಿ ಭೂಮ್ನಃ ಕೃತೋಜ್ಜಾಯಸ್ತ್ವಂ ಅನ್ನುವಂಥ 37ನೇ ಅಧಿಕರಣ ಹೊರಟಿದೆ. ಈ 37ನೇ ಅಧಿಕರಣವನ್ನ ಅದಕ್ಕಾಗಿ ಹೇಳಿದ್ದಾರೆ. ಮತ್ತೆ ಭೂಮ್ನಃ ಕೃತೋಜ್ಜಾಯಸ್ತ್ವಂ ಅನ್ನೋ ಸೂತ್ರವು ಕೂಡ ಅದಕ್ಕೆ ಹೊರಟಿದೆ. ಸರ್ವಗುಣೇಶು ಭೂಮಗುಣಸ್ಯ ಜಾಯಸ್ತ್ವಂ ಕೃತವತ್ ಸರ್ವತ್ರ ಸಹಭಾವಾತ್ ಅಂತ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿರುವ ವಾಕ್ಯ ಓದಿದೆ. ಈಗ ಭಗವಂತನಲ್ಲಿರುವಂತಹ ಎಲ್ಲಾ ಗುಣಗಳಲ್ಲಿಯೂ ಕೂಡ ಭೂಮಗುಣ ಅಂತ ಅನ್ನೋದು, ಭೂಮಗುಣ ಅಂದ್ರೆ ಪೂರ್ಣತ್ವ ಎಂಬ ಗುಣ ಅಂತ ಅರ್ಥ. ಆ ಪೂರ್ಣತ್ವ ಎಂಬ ಗುಣವನ್ನು ಮಾತ್ರ ಎಲ್ಲರೂ ಕೂಡ, ಪೂರ್ಣತ್ವ ಗುಣ ಎಂಬುದು ಎಲ್ಲಾ ಗುಣಗಳಲ್ಲೂ ಕೂಡ ಇದ್ದೇ ಇರ್ತದೆ. ಆದ್ರಿಂದ ಅದು ಕೃತವತ್ ಸರ್ವತ್ರ ಸಹಭಾವಾತ್. ಈ ಯಜ್ಞಗಳು ಎಲ್ಲಾ ಕಡೆ ನಾವು ಮಾಡ್ತಿರ್ತೇವೆ, ಅದರಲ್ಲೂ ಕೂಡ ಒಂದಕ್ಕೆ ಯಾವುದಕ್ಕೋ ಹೇಗೆ ವೈಶಿಷ್ಟ್ಯ ಇರ್ತದೆ, ಹಾಗೆ ಇಲ್ಲೂ ಕೂಡ ಅಂತ ಅರ್ಥ. ಅದರ ಅರ್ಥವನ್ನು ನಾವು ಮುಂದೆ ನೋಡ್ತೇವೆ. ಭೂಮೈವ ದೇವ ಪರಮೋ ಹ್ಯುಪಾಸ್ಯ ನೈವ ಅಭೂಮಾ ಫಲಮೇಶಾಂ ವಿಧತ್ತೆ. ಭೂಮೈವ ದೇವ, ಗುಣಪೂರ್ಣನಾದ ಭಗವಂತನೇ ಎಲ್ಲಾ ಕಡೆ ಉಪಾಸ್ಯನಾಗಿದ್ದಾನೆ. ನ ಅಭೂಮ, ಅಪೂರ್ಣನಾದಂಥ ನೈವ ಅಭೂಮಾ ಫಲಮೇಶಾಂ ವಿಧತ್ತೆ. ಯಾರು ಅಪೂರ್ಣನಾಗಿದ್ದಾನೋ ಅವನು ಎಲ್ಲಾ ಗುಣಗಳಿಂದ, ಈ ಭಕ್ತರಿಗೆ ಬೇಕಾದಂತಹ ಎಲ್ಲಾ ಫಲಗಳನ್ನು ಕೂಡ ಕೊಡ್ಲಿಕ್ಕೆ ಅವನಿಗೆ ಸಾಧ್ಯ ಇಲ್ಲ. ತಸ್ಮಾತ್ ಭೂಮ ಗುಣತೋ ವೈ ವಿಶಿಷ್ಟ. ಆದ್ರಿಂದ ಭೂಮ ಅನ್ನೋನೇನಿದ್ದಾನೆ, ಭೂಮ ಅನ್ನೋ ಗುಣ ಅದು ಎಲ್ಲಾ ಗುಣಗಳಿಂದಲೂ ಕೂಡ ವಿಶಿಷ್ಟವಾದದ್ದು. ಯಥಾ ಕ್ರತುಹು ಕರ್ಮ ಮಧ್ಯೆ ವಿಶಿಷ್ಟ, ಎಲ್ಲಾ ಯಜ್ಞಗಳಲ್ಲೂ ಕೂಡ ಕ್ರತು ಅಂತ ಅನ್ನೋದು ಹೇಗೆ ವಿಶಿಷ್ಟವೋ ಹಾಗೆ ಅಂತ ಕ್ರತುವತ್ ಅಂತ ಅನ್ನೋದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅದು ಕ್ರತು ಅನ್ನೋದು ಹೇಗೆ ಅಂತ ಅನ್ನೋದನ್ನೆಲ್ಲ ಮುಂದೆ ನಾವು ಆಮೇಲೆ ನೋಡೋಣ, ಅದು ಬೇರೆ ಬೇರೆ ಕಡೆ ಬಂದಿದೆ. ಭೂಮಗುಣ ಅಂತ ಅನ್ನೋದು ಎಲ್ಲಾ ಗುಣಗಳಲ್ಲೂ ಮುಖ್ಯ ಅಂತ ಅನ್ನೋದನ್ನ ನಾವಿಲ್ಲಿ ಈಗ ನೋಡಿದರೆ ಸಾಕು. ಅಲ್ಲಿ ಇದರ ಅರ್ಥವನ್ನ ಆಚಾರ್ಯರು ಬಹುಗುಣೈಹಿ ಅನ್ನೋ ಮಾತಿನಿಂದ ಅಣುಭಾಷ್ಯದಲ್ಲಿ ಸಂಗ್ರಹ ಮಾಡಿದ್ದಾರೆ. ಯಥಾಕ್ರಮಂ ಬಹುಗುಣೈಹಿ ಅಂತ ಆಚಾರ್ಯರು ಏನು ಹೇಳಿದ್ದಾರೆ, ಅಲ್ಲಿ ಬಹುಗುಣೈಹಿ ಎಂಬ ಮಾತಿನಿಂದ ಆಚಾರ್ಯರು ಇದನ್ನೆಲ್ಲ ಸಂಗ್ರಹ ಮಾಡಿದ್ದಾರೆ. ಬಹುಗುಣ ಅಂತಿದೆಯಲ್ಲ, ಅಲ್ಲಿ ಬಹುಗುಣ ಅಂದ್ರೆ ಏನರ್ಥ? ಬಹುಗುಣ ಅಂದ್ರೆ ಬಹಳ ಗುಣಗಳು ಅಂತ ಅರ್ಥ ಅಲ್ಲ. ಇಲ್ಲಿ ಅದೊಂದು ಸ್ವಾರಸ್ಯ. ಬೇರೆ ಎಲ್ಲಾ ಕಡೆ ಬಹು ಒಂದು ಶಬ್ದ ಬಂದ್ರೆ ಬಹಳ ಅಂತ ಅರ್ಥ, ಇಲ್ಲಿ ಬಹಳ ಗುಣ ಅಂತ ಅರ್ಥ ಅಲ್ಲ, ಪೂರ್ಣ ಗುಣ ಅಂತ ಅರ್ಥ. ಬಹು ಪೂರ್ಣತಾಯಾಮ್ ಅಂತ ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ. ಆದ್ರಿಂದ
ಬಹು ಅನ್ನೋ ಶಬ್ದ ಬಹಳ ಅನ್ನೋ ಅರ್ಥವನ್ನೇ ಹೇಳ್ತದೆ ಅಂತ ಅನ್ನೋದಕ್ಕಿಂತ, ಅನೇಕ ಅನ್ನೋ ಅರ್ಥವನ್ನು ಹೇಳೋದಕ್ಕಿಂತ ಪೂರ್ಣ ಅನ್ನೋ ಅರ್ಥವನ್ನು ಹೇಳ್ತದೆ. ಆದ್ರಿಂದ ಬಹು ಶಬ್ದ ಪೂರ್ಣತ್ವವಾಚಿ, ಪೂರ್ಣತ್ವವನ್ನು ಅದು ವರ್ಣನೆ ಮಾಡ್ತದೆ. ತಥಾಚ ಸಚ್ಚಿದಾನಂದ ಆತ್ಮೇತ್ಯೇವಂ ಪ್ರಕಾರೇಣ ಬಹುಗುಣೈ ಮಾನುಷಾದಿ ಸುರೇಶ್ವರಾಂತೈ ಉಪಾಸ್ಯೋ ವಿಷ್ಣುರಿತ್ಯರ್ಥ. ಸತ್ ಚಿತ್ ಆನಂದ ಆತ್ಮ ಎಂಬುದಾಗಿ ಈ ಪ್ರಕಾರವಾಗಿ ಬಹುಗುಣೈ ಅಂದ್ರೆ ಪೂರ್ಣವಾದ ಗುಣಗಳಿಂದ ಮನುಷ್ಯರಿಂದ ಆರಂಭಿಸಿ ಚತುರ್ಮುಖ ಬ್ರಹ್ಮನವರೆಗೆ ಪ್ರತಿಯೊಬ್ಬರಿಂದಲೂ ಕೂಡ ಭಗವಂತನ ಗುಣಾನುಸಂಧಾನವನ್ನ ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಅದರ ತಾತ್ಪರ್ಯ. ಭೂಮತ್ವ ಅನ್ನೋದು, ಪೂರ್ಣತ್ವೋಪಾಸನೆ ಅಂತ ಅನ್ನೋದು ಸರ್ವ ಮುಮುಕ್ಷು ಸಾಧಾರಣ ಅಂತ ಅದರ ತಾತ್ಪರ್ಯ ಇದೆ. ಇಲ್ಲಿ ಮುಂದೆ 73ನೇ ಗದ್ಯ ಭಾಗದಲ್ಲಿ ಇತ್ಯಾದಿ ಕಡೆ ಅದು ಬಂದಿರಬಹುದು. ಆದ್ರೂ ಈಗ ಸದ್ಯ ಮತ್ತೆ ಆಮೇಲೆ ಮರ್ತು ಹೋಗಬಾರ್ದು ಅಂತ ಈಗಲೇ ಒಂದು ಅದನ್ನ ಹೇಳಿ ಮುಗಿಸ್ತೇನೆ. ಅದು ಹೇಗೆಂದ್ರೆ, ಆ ಪೂರ್ಣತ್ವವನ್ನು ನಾವು ಪಡೆಯೋದು ಸಾಧ್ಯ ಇಲ್ಲ. ಆದ್ರಿಂದ ಪೂರ್ಣತ್ವವನ್ನು ಉಪಾಸನೆ ನಾವು ಮಾಡಬೇಕಾಗಿಲ್ಲ. ನಾವೇನನ್ನು ಪಡಿಬೇಕಾಗಿದೆಯೋ ಅದನ್ನ ಮಾತ್ರ ಉಪಾಸನೆ ಮಾಡಿದ್ರೆ ಸಾಕು ಅಂತ ಒಂದು ಪ್ರಶ್ನೆ ನಾವು ಬರ್ತದೆ. ಅದಕ್ಕೆ ಹೀಗೆ ಅರ್ಥ. ಪೂರ್ಣತ್ವ ಅಂತ ಅನ್ನೋದು ಕೂಡ ತುಂಬಾ ಸಾಪೇಕ್ಷವಾದದ್ದು. ಎಲ್ಲಾ ಕಡೆನೂ ಕೂಡ ಒಂದೇ ಥರದ ಪೂರ್ಣತ್ವ ಇಲ್ಲ. ಭಗವಂತನೂ ಪೂರ್ಣ, ಚತುರ್ಮುಖ ಬ್ರಹ್ಮನೂ ಪೂರ್ಣ, ನಾವು ಕೂಡ ಎಲ್ಲ ಪೂರ್ಣರೇ. ಪೂರ್ಣತ್ವ ಅಂತನ್ನುವುದು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಪೂರ್ಣತ್ವ. ಅದರಿಂದ ಈ ತತ್ವನಿರ್ಣಯ ಮೊದಲಾದ ಕಡೆ ಮತ್ತೆ ಗೀತಾ ಪ್ರಸ್ಥಾನದಲ್ಲಿ ಬಂದಿರಬೇಕು. ಬ್ರಹ್ಮಾಣಿ ಜೀವ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾಹ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ಅಂತ ಹೀಗೆ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಈ ಎಲ್ಲಾ ಜೀವರು ಕೂಡ ಬ್ರಹ್ಮರೇ ಅಂತೆ. ಬ್ರಹ್ಮ ಅಂದ್ರೆ ಅರ್ಥ ಗುಣಪೂರ್ಣ ಅಂತಾನೆ ಅರ್ಥ. ನಾವೆಲ್ಲರೂ ಕೂಡ ಗುಣಪೂರ್ಣರೇ ಆಗಿದ್ದೇವೆ. ಪರಬ್ರಹ್ಮಾಣಿ ಮುಕ್ತಿಗಾಹ, ಆದ್ರೆ ಮುಕ್ತಿಗೆ ಹೋದವರು ಪರಬ್ರಹ್ಮ ಅನ್ಸ್ಕೋತಾರೆ. ಸಾಮಾನ್ಯವಾಗಿ ಎಲ್ಲ ಜೀವರು ಬ್ರಹ್ಮರು, ಮುಕ್ತಿಗೆ ಹೋದವರು ಪರಬ್ರಹ್ಮರು. ಮತ್ತೆ ಆ ಮುಕ್ತಿಗೆ ಹೋದವರಲ್ಲಿ ಈ ಚತುರ್ಮುಖ ಬ್ರಹ್ಮನು ಸೇರ್ತಾನೆ. ಆದ್ರಿಂದ ಅವನು ಪರಬ್ರಹ್ಮ. ಬ್ರಹ್ಮ ಪರಬ್ರಹ್ಮ, ಲಕ್ಷ್ಮೀದೇವಿ ಪರಮ ಬ್ರಹ್ಮ, ಅದಕ್ಕೊಂದು ಮಕಾರ ಹೆಚ್ಚಿಗೆ ಸೇರ್ತು. ಮುಂದೆ ಪರಮಂ ಮಹದ್ ಅಚ್ಯುತಃ ಅಂತ ಹೇಳಿ ಮಹತ್ ಶಬ್ದಕ್ಕೆ ಇನ್ನೊಂದು ಸೇರಿಸಿದ್ರೆ ಅದು ಪರಮಾತ್ಮನ ಹೇಳ್ತದೆ. ಆದ್ರಿಂದ ಪೂರ್ಣತ್ವ ಎಂಬುದು ನಾವು ಕೂಡ ಎಲ್ಲರೂ ಪಡೆಯಬೇಕಾದದ್ದೇ, ನಮ್ಮ ಯೋಗ್ಯತಾನುಸಾರವಾದ ಪೂರ್ಣತ್ವ. ಆದ್ರಿಂದ ಭಗವಂತನನ್ನು ಪೂರ್ಣ ಅಂತ ಉಪಾಸನೆ ಮಾಡಿದ್ರೆ ನಮಗೂ ಕೂಡ ಪೂರ್ಣತ್ವ ಅಂತ ಅನ್ನೋದು ಸಿಕ್ಕೇ ಸಿಗ್ತದೆ ಅಂತ ಅದರ ತಾತ್ಪರ್ಯ. ಅದರಿಂದ ನಮಗದು ಅಪ್ರಾಪ್ಯ ಖಂಡಿತ ಅಲ್ಲ. ಮುಂದೆ 73ನೇ ಗದ್ಯ ಭಾಗದಲ್ಲಿ ಅದರ ವಿವರವನ್ನ ಹೇಳ್ತಾರೆ. ಅಲ್ಲಿ ಮುಂದೆ ನಾನಾ ಶಬ್ದಾದಿ ಭೇದಾತ್ ಅಂತ 60ನೇ ಸೂತ್ರ ಇದೆ. 3ನೇ ಅಧ್ಯಾಯದಲ್ಲಿ 3ನೇ ಪಾದದ 60ನೇ ಸೂತ್ರ ಇದೆ. ಅದಕ್ಕೆ ಬೇಕಾದ ಹಿನ್ನೆಲೆಯನ್ನು ಹೇಳ್ತಾರೆ. ಮತ್ತೆ ಈ ಕೊಟ್ಟದ್ರ ಸ್ಪಷ್ಟೀಕರಣವನ್ನು 73ನೇ ಗದ್ಯ ಭಾಗದಲ್ಲಿ ಹೇಳ್ತಾರೆ. ಹೆಚ್ಚ ಪೂರ್ಣತ್ವ ರೂಪಂ ಭೂಮತ್ವಂ. ಈ ಭೂಮತ್ವ ಅಂದ್ರೆ ಪೂರ್ಣತ್ವ, ಅದು ಗೊತ್ತಾಯ್ತು. ಅದು ಜ್ಞಾನಾನಂದಾದಿ ಗುಣೇಶು ಪೂರ್ಣತ್ವಂ. ಪೂರ್ಣವಾದ ಜ್ಞಾನ, ಪೂರ್ಣ ಆನಂದ ಇತ್ಯಾದಿ ಗುಣಗಳ ಮೂಲಕ ಅದು ಪೂರ್ಣತ್ವ. ಆದ್ರಿಂದ ಮಾನುಷೈ ಸುರೇಶ್ವರೈಶ್ಚ ಏಕಪ್ರಕಾರೇಣ ಇವ ಉಪಾಸ್ಯಮಿತಿ ಪ್ರಾಪ್ತಂ. ಹಾಗಾದ್ರೆ ಎಲ್ಲರೂ ಕೂಡ ಪೂರ್ಣತ್ವವನ್ನು ಪಡಿಬೇಕು ಅಂದ್ರೆ ಒಂದೇ ರೀತಿಯಾಗಿ ಪೂರ್ಣತ್ವವನ್ನು ಪಡಿಬೇಕಾ ಅಂತ ಒಂದು ಪ್ರಶ್ನೆ. ಹೀಗೆ ಸುರೇಶ್ವರೈಶ್ಚ ಏಕಪ್ರಕಾರೇಣೇ ಉಪಾಸ್ಯಂ ಸರ್ವಮಪಿ. ಎಲ್ಲವೂ ಕೂಡ ಸರ್ವರು ಒಂದೇ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ ಇತಿ ಪ್ರಾಪ್ತಂ ಮಾಸಪಕ್ಷಾದಿನ ಆನಂತ್ಯಾದಿವತ್ ಪೂರ್ಣತ್ವಮಪಿ ಮಾನುಷಾದೀನಾಂ ತಾರತಮ್ಯೇನೈವ ಉಪಾಸ್ಯಂ. ಹೀಗೆ ಪ್ರಾಪ್ತಂ ಪ್ರಶ್ನೆ ಬಂತು. ಆದ್ರೆ ಅದಕ್ಕೆ ಉತ್ತರ ಏನಂದ್ರೆ, ಈ ಪೂರ್ಣ ಆನಂದತ್ವ ಮತ್ತು ಪೂರ್ಣ ಜ್ಞಾನತ್ವ ಅನ್ನೋದೇನಿದೆ, ಆ ಪೂರ್ಣತ್ವವು ಕೂಡ ಪೂರ್ಣತ್ವವನ್ನು ಉಪಾಸನೆ ಮಾಡುವವರು ಕೂಡ ಮನುಷ್ಯರು ಉಪಾಸನೆ ಮಾಡುವ ಪೂರ್ಣತ್ವ ಬೇರೆ, ಮತ್ತೆ ಈ ದೇವತೆಗಳು ಉಪಾಸನೆ ಮಾಡುವಂಥ ಪೂರ್ಣತ್ವ ಬೇರೆ. ಅದನ್ನ ನಾನಾ ಶಬ್ದಾದಿ ಭೇದಾತ್ ಅಂತ ಸೂತ್ರದಲ್ಲಿ ಹೇಳಿದ್ದಾರೆ. ಅದು ಹೇಗೆ ಅಂದ್ರೆ, ಈಗ ದಿನಗಳು ಅನಂತ, ಮತ್ತೆ ಮಾಸಗಳು ಪಕ್ಷಗಳು ಅನಂತ, ಮಾಸವೂ ಅನಂತ, ವರ್ಷಗಳು ಅನಂತ. ಇದು ಸರಿಯೇ. ಈಗ ದಿನಗಳು ಬರ್ತಾನೆ ಇರ್ತವೆ, ದಿನಗಳಿಗೆ ಎಂಡಿಲ್ಲ, ಪಕ್ಷಗಳಿಗೂ ಎಂಡಿಲ್ಲ, ಮಾಸಗಳಿಗೂ ಎಂಡಿಲ್ಲ. ಅದರಂತೆ ಮಾಸದ ಅನಂತತ್ವ, ಪಕ್ಷದ ಅನಂತತ್ವ, ಹಾಗೆ ಮತ್ತೆ ವರ್ಷಗಳ ಅನಂತತ್ವ, ಹೀಗೆಲ್ಲವೂ ಕೂಡ ಇದ್ದೇ ಇರ್ತದೆ. ಮಾಸ ಪಕ್ಷಾದಿನ ಅನಂತ್ಯಾದಿ ವತ್ ಅಂದ್ರೆ
ಅದನ್ನ ಉದಾಹರಣೆಯನ್ನಾಗಿ ತಗೊಂಡಿದ್ದಾರೆ. ಅವು ಹೇಗೆ ಅನಂತಗಳು ಅಂತಲೇ ನಾವು ಹೇಳ್ತೇವೋ ಆದರೆ ಅದರಲ್ಲೂ ಕೂಡ ದಿನದಲ್ಲಿ, ಮಾಸದಲ್ಲಿ ಮತ್ತು ವರ್ಷಗಳಲ್ಲಿ ಹೀಗೆಲ್ಲ ವ್ಯತ್ಯಾಸ ಇದೆ. ಅನಂತತ್ವ ಎಲ್ಲದಕ್ಕೂ ಸಮಾನವಾಗಿದೆ, ಆದರೆ ಅದರಲ್ಲಿ ಒಂದು ವ್ಯತ್ಯಾಸ ಇದೆ. ಹಾಗೆ ವ್ಯತ್ಯಾಸ ಇರುವಂತೆ ಈ ದೇವತೆಗಳು, ಮನುಷ್ಯರು ಮೊದಲಾದವರು ಮಾಡುವಂತಹ ಉಪಾಸನೆಗಳಲ್ಲಿ ಕೂಡ ಹೀಗೆ ವ್ಯತ್ಯಾಸ ಇದೆ ಅಂತ ಅದರ ತಾತ್ಪರ್ಯ. ತಾರತಮ್ಯೇನೈವ ಉಪಾಸ್ಯಂ ಇತಿ ವಕ್ತಂ, ಇದನ್ನು ತಿಳಿಸ್ಲಿಕ್ಕಾಗಿ ನಾನಾ ಶಬ್ದಾದಿ ಭೇದಾತ್ ಅನ್ನೋ ಸೂತ್ರವನ್ನ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. 60ನೇ ಸೂತ್ರ ಹೊರಟಿದೆ. ಅದರ ಅರ್ಥವನ್ನ ಆಚಾರ್ಯರು ಆ ಸೂತ್ರದ ಅಧಿಕರಣಾರ್ಥವನ್ನ ತದರ್ಥೋಪಿ ಯಥಾಕ್ರಮಂ ಬಹುಗುಣೈ ಅನ್ನೋ ಮಾತಿನಿಂದ ಅದರ ಅರ್ಥವನ್ನ ಸಂಗ್ರಹ ಮಾಡಿದ್ದಾರೆ. ಅನುರೋಧೇನ ತಮ್ಮ ಯೋಗ್ಯತೆಯನ್ನು ಅನುಸರಿಸಿ ಪೂರ್ಣತ್ವೇನ ಜ್ಞಾತಗುಣೈ ಮನುಷ್ಯಾದಿಭಿ ಉಪಾಸ್ಯ. ಆ ಭಗವಂತನನ್ನ ಅವರು ಪೂರ್ಣ ಅಂತ ಉಪಾಸನೆ ಮಾಡಬೇಕು. ಹೇಗೆಂದ್ರೆ ತಮಗೇನು ಗುಣಗಳು ಜ್ಞಾತವಾಗಿವೆ, ಯಾವ್ಯಾವ ಗುಣಗಳನ್ನು ತಾವು ತಿಳಿದಿದ್ದಾರೆ ಅವರು, ಆ ಗುಣಗಳ ಮೂಲಕ ಉಪಾಸನೆ ಮಾಡಬೇಕು. ಇತ್ಯುಕ್ತ್ಯ ಸಂಗ್ರಹೀತೋ ಧ್ಯೇಯ, ಹೀಗೆ ಅದನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಜ್ಞಾನ ಇಲ್ಲ, ಆದ್ರಿಂದ ಸಮಾನವಾದ ಶ್ರವಣವೂ ಇಲ್ಲ, ಸಮಾನವಾದ ಜ್ಞಾನವೂ ಇಲ್ಲ. ಅವರವ್ರ ಯೋಗ್ಯತೆಗೆ ತಕ್ಕಂತೆ ಅವರು ಶ್ರವಣ ಮಾಡ್ತಾರೆ, ಅದಕ್ಕೆ ತಕ್ಕಂತೆ ಜ್ಞಾನ ಪಡಿತಾರೆ. ಆದ್ರಿಂದ ಅದಕ್ಕೆ ತಕ್ಕಂತೆನೇ ಅವರು ಉಪಾಸನೆ ಮಾಡ್ತಾರೆ ಅಂತ ಅನ್ನೋದು ಅರ್ಥಾತ್ ಸಿದ್ಧ ಆಗ್ತದೆ. ಯೋಗ್ಯತೆಯನ್ನು ಹೊಂದಿಕೊಂಡೇ ಇದೆ ಇದೆಲ್ಲವೂ ಕೂಡ. ನಾನಾ ಶಬ್ದಾದಿ ಭೇದ ಅನ್ನೋ ಸೂತ್ರಕ್ಕೆ ಈ ಮುಂದಿನಂತೆ ಅರ್ಥ ಆಗ್ತದೆ. ನಾನಾ ಅಂತಲ್ಲಿ ಭೇದ ಭಿನ್ನವಾಗಿದೆ. ನಾನಾ ಥರದ ಜ್ಞಾನವೇ ಆ ಉಪಾಸಕರಿಗೆ ಬರ್ತದೆ, ಮತ್ತೆ ಅದು ನಾನಾ ಥರದ ಉಪಾಸನೆಯನ್ನೇ ಅವರು ಮಾಡ್ತಾರೆ. ಇದು ನಾನಾ ಅನ್ನೋ ಶಬ್ದಕ್ಕೆ ಅರ್ಥ. ಯಾಕೆಂದ್ರೆ ಶಬ್ದಾದಿ ಭೇದಾತ್, ಅವರು ಜ್ಞಾನವನ್ನು ಪಡೆದು ಉಪಾಸನೆ ಮಾಡಬೇಕಲ್ಲ. ಆ ಜ್ಞಾನ ಬರುವುದೇನಿದೆ, ಆ ಜ್ಞಾನ ಅಂದ್ರೆ ಪ್ರತೀತಿ, ಅದು ಶಬ್ದಾದಿ ಭೇದಾತ್, ಶಬ್ದ ಪ್ರಮಾಣ ಮೊದಲಾದ ಪ್ರಮಾಣಗಳಿಂದ ಆಗಬೇಕು. ಶಬ್ದ ಪ್ರಮಾಣ, ಪ್ರತ್ಯಕ್ಷ ಅನುಮಾನ ಪ್ರಮಾಣ ಮತ್ತು ಪ್ರತ್ಯಕ್ಷ ಪ್ರಮಾಣಗಳಿಂದ ಅವರಿಗೆ ಜ್ಞಾನ ಆಗಬೇಕು. ಶಬ್ದಾದಿ ಅಂದ್ರೆ ವೇದಾದಿ ಶಾಸ್ತ್ರಗಳನ್ನ, ಅದೇ ಶಬ್ದಾದಿ ಪ್ರಮಾಣ. ಅದನ್ನು ನಾವು ಎಲ್ಲರೂ ಓದಿದ್ರು ಕೂಡ ಎಲ್ರಿಗೂ ಒಂದೇ ರೀತಿಯಾದಂತಹ ಜ್ಞಾನ ಬರೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿ ಅದು ಅರ್ಥ ಆಗ್ತದೆ. ತಪ್ಪು ತಿಳುವಳಿಕೆ ಆಗ್ತದೆ ಅಂತಲ್ಲ, ಭಿನ್ನ ಭಿನ್ನವಾಗಿ ಅವರಿಗೆ ಅರ್ಥ ಆಗ್ತದೆ. ಅನೇಕ ಪ್ರಕಾರಗಳಲ್ಲಿ ಹೀಗೆ ಅವರಿಗೆ ಪ್ರತೀತಿ ಮಾಡಿಸೋದ್ರಿಂದ ಮತ್ತು ಅವ್ರಿಗೆ ಬರುವ ಜ್ಞಾನವೂ ಬೇರೆ ಬೇರೆ ಇದೆ, ಹೆಚ್ಚು ಕಡಿಮೆ ಇದೆ, ಮತ್ತೆ ಸ್ವಲ್ಪ ಸ್ವಲ್ಪ ಭಿನ್ನವಾಗಿಯೂ ಕೂಡ ಇದೆ. ಒಬ್ಬರಿಗೆ ಬ್ರಹ್ಮಾದಿಗಳಿಗೆ ಹೆಚ್ಚು ಜ್ಞಾನ, ಉಳಿದವರಿಗೆ ಕಡಿಮೆ ಜ್ಞಾನ. ಮತ್ತೆ ಆ ಜ್ಞಾನಕ್ಕನುಸಾರವಾಗಿ ಉಪಾಸನೆ, ಆದ್ರಿಂದ ಉಪಾಸನೆಯಲ್ಲೂ ಕೂಡ ನಾನಾ ಥರದ ಪ್ರಭೇದ ಇದೆ. ಆದ್ರಿಂದ ಅದು ಫಲತಾರತಮ್ಯನೂ ಕೂಡ ಅದಕ್ಕಿದೆ ಅಂತ ಅದರ ತಾತ್ಪರ್ಯ. ವೇದಾರ್ಥಗಳ ಜ್ಞಾನ, ಅಪರೋಕ್ಷ ಜ್ಞಾನ ಇವೆಲ್ಲವೂ ಕೂಡ ಶಬ್ದ, ಅನುಮಾನ, ಪ್ರತ್ಯಕ್ಷ ಇವುಗಳಿಂದ ಆಗ್ತದೆ. ಆದ್ರಿಂದ ಶಬ್ದಾದಿಭ್ಯ ಅಂತ ಮೊದಲು ಶಬ್ದ ವೇದ ಪ್ರಮಾಣವನ್ನು ತಗೊಂಡಿದ್ದಾರೆ. ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಅಲ್ಲಿ ಕಳೆದು ಹೋದ ವರ್ಷಗಳು, ಮಾಸಗಳು, ಅನಂತಗಳಾದರೂ ಕೂಡ ಅವುಗಳ ಆನಂತ್ಯದಲ್ಲಿ ವ್ಯತ್ಯಾಸ ಇದೆ. ಈಗ ವರ್ಷಾನಂತ್ಯಕ್ಕಿಂತ ಮಾಸಾನಂತ್ಯ ದೊಡ್ಡದು, ಮಾಸಾನಂತ್ಯಕ್ಕಿಂತ ಪಕ್ಷಾನಂತ್ಯ ದೊಡ್ಡದು, ಪಕ್ಷಾನಂತ್ಯಕ್ಕಿಂತ ದಿನಾನಂತ್ಯ ಅಂತ ಅನ್ನೋದು ದೊಡ್ಡದು. ಯಾಕೆಂದ್ರೆ ಅನೇಕ ದಿನಗಳು ಸೇರಿ ಪಕ್ಷ ಆಗಬೇಕು, ಪಕ್ಷಗಳು ಸೇರಿ ಮಾಸ ಆಗಬೇಕು, ಮಾಸಗಳು ಸೇರಿ ವರ್ಷ ಆಗಬೇಕು. ಹೀಗೆ ಕಳೆದು ಹೋದ ಮತ್ತೆ ಇನ್ನು ಮುಂದೆ ಬರುವಂತಹ ಮಾಸಗಳು, ದಿನಗಳು, ಪಕ್ಷಗಳು, ಮಾಸಗಳು ಅನಂತಗಳೇ ಆದರೂ ಕೂಡ ಈ ದಿನಾನಂತ್ಯ ಅಂತ ಅನ್ನೋದು ಪಕ್ಷಾನಂತ್ಯಕ್ಕಿಂತ ದೊಡ್ಡದು, ವರ್ಷಾನಂತ್ಯಕ್ಕಿಂತ ಮಾಸಾನಂತ್ಯ ದೊಡ್ಡದು, ಮಾಸಾನಂತ್ಯಕ್ಕಿಂತ ಪಕ್ಷಾನಂತ್ಯ ದೊಡ್ಡದು, ಪಕ್ಷಾನಂತ್ಯಕ್ಕಿಂತ ದಿನಾನಂತ್ಯ ದೊಡ್ಡದು. ಹಾಗೆ ಇಲ್ಲಿಯೂ ಕೂಡ ಒಂದು ಪೂರ್ಣತೆಯಲ್ಲೇ, ಅನಂತದಲ್ಲೇ ಆ ವ್ಯತ್ಯಾಸ ಇದೆ ಅಂತ ಹೀಗದ್ರ ಅರ್ಥ. ಹೀಗೆ ಒಟ್ಟಾರೆ ಜ್ಞಾನದಲ್ಲೂ ಭೇದ ಇದೆ, ಉಪಾಸನೆಯಲ್ಲೂ ಭೇದ ಇದೆ, ಮತ್ತು ಫಲದಲ್ಲೂ ಭೇದ ಇದೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.